ದಿಸ್ ಇಸ್ ಡೇ 22. ಇವಾಗ ಜಸ್ಟ್ ಎದ್ದು ಒಂದು ವೀಡಿಯೋನ ಎಡಿಟ್ ಮಾಡಿಬಿಟ್ಟು ಬಂದೆ. ಒಂದು ವೀಡಿಯೋ ಎಡಿಟ್ ಮಾಡಬೇಕಿತ್ತು ಅಂದ್ಬಿಟ್ಟು ಅದನ್ನು ಎಡಿಟ್ ಮಾಡಿಕೊಂಡು ಸುಮ್ಮನೆ ಹಂಗೆ ಆಚೆ ಬಿಸಿಲಾರು ಒಂದು ಸ್ವಲ್ಪನಾರು ನಾರ್ಮಲಾಗಿ ಬಿಸಿಲು ಬರುತ್ತೆ. ಇಲ್ಲಿ ಬಿಸಿಲಿಗಾರು ಹೋಗಿ ನಿಂತ್ಕೊಳ್ಳೋಣ, ಹೆಂಗಿದ್ರು ಇಂಟ್ರೋ ಶೂಟ್ ಮಾಡಬೇಕು ಅಂದ್ಕೊಂಡೆ. ನೋಡಿದ್ರೆ ಅದು ಬಿಸಿಲಿಲ್ಲ. ನಾರ್ಮಲಾಗಿ ಇಲ್ಲೆಲ್ಲ ಚೆನ್ನಾಗಿ ಬಿಸಿಲು ಹೊಡಿತಾ ಇರ್ತದೆ. ಇಲ್ಲಿ ಇವಾಗ ಫೇಸ್ ಗ್ಲೋ ಆಯ್ತಿಲ್ವಾ, ಆ ಥರ ಫೇಸ್ ಏನು ಗ್ಲೋ ಆಯ್ತಲ್ಲ. ದಿಸ್ ಇಸ್ ಡೇಟ್ 22. ಮೈ ಲಾಸ್ಟ್ ನಂಬರ್ ಆಲ್ಸೋ 22. ಫೋನ್ ನಂಬರು ಡಿಜಿಟ್. ಇವಾಗ ಬಿಸಿಲು ಬಂದರೆ ಒಂದು 10 ನಿಮಿಷ ಬಿಸಿಲಿಗೆ ನಿಲ್ಲಬೇಕು. ಇವತ್ತು 9 ಗಂಟೆಗೆ ಫೋನ್ ಮಾಡೋಕ್ಕೆ ಕೇಳೋರೆ ನಮ್ಮ ಗಾರ್ಡು. ಇವತ್ತು 9 ಗಂಟೆಗೆ ಇವಾಗ ಅವ್ರಿಗೆ ಬೇರೆ ಫೋನ್ ಮಾಡಬೇಕು. ಫೋನ್ ಮಾಡ್ಬಿಟ್ಟು ಕೇಳಬೇಕು. ಇದೊಂದೇ ನಂಗೆ ಸಖತ್ ಖುಷಿ ಆಗೋದು. ಎದ್ದ ತಕ್ಷಣ ಪಕ್ಷಿಗಳ ಸೌಂಡೆಲ್ಲ ಕೇಳಿಸ್ತಾ ಇರ್ತದೆ, ಚೆನ್ನಾಗಿರುತ್ತೆ ಅದೆಲ್ಲ ಒಂಥರ. ಏನಿವೆ ಏನಾದ್ರು ಇಂಟ್ರೆಸ್ಟಿಂಗಾಗಿ ನಡೆದ್ರೆ, ನಾರ್ಮಲ್ ಡೈಲಾಗು ಇಂಟ್ರೆಸ್ಟಿಂಗಾಗಿ ನಡೆದ್ರೆ ಕಂಟಿನ್ಯೂ ಮಾಡ್ತೀನಿ. ಡೇ 22 ಸ್ಪೆಷಲ್ ಡಿಶ್ ಏನು ಗೊತ್ತಾ? ಇವತ್ತು ನಮ್ಮ ಚೆಫು ಏನು ಮಾಡಿಕೊಡ್ತವ್ರೆ ಅಂತಂದರೆ ನಮಗೆ ಇವತ್ತು ತೋರಿಸ್ತೀನಿ. ದಿಸ್ ಈಸ್ 1 2 3 ನೂಡಲ್ಸ್ ಫ್ಯಾಮಿಲಿ ಪ್ಯಾಕ್. ಬೈ 1 get 1 ಫ್ರೀ ಅಂತ 2 ತಗೊಂಡ್ಬಂದು, 1 ಇಸ್ಕೊಂಡು 2 ಇಸ್ಕೊಂಡ್ಬಂದು. ಇವಾಗ ನಮ್ಮ ಚೆಫು ಇದು ಇವ್ರಿಗೆ ಹೆವಿ ಇಷ್ಟ ಅಂತೆ. ಇದು ನಮ್ಮ ಮನೆಯಲ್ಲೆಲ್ಲ ಇದನ್ನು ತಿನ್ನಬಾರ್ದು ಅಂತಾರೆ, ಬಟ್ ಇವ್ರಿಗೆ ಇದು ಹೆವಿ ಇಷ್ಟ ಅಂತೆ. ಅವರು ಇದನ್ನು ಮಾಡ್ಕೊಳ್ಳೋಣ, ಇದನ್ನು ಸಾಕು ಅಂತಂದರು. ಇನ್ನೇನು ತಿನ್ಬೇಕಷ್ಟೇ, ಮಾಡ್ಕೋಬೇಕು, ತಿನ್ಕೋಬೇಕು, ಏನು ಮಾಡೋಣ, ತಿನ್ಬೇಕಷ್ಟೇ. ಹಾಂ, ಚೆಫು ಇವ್ರು ನಮ್ಮ ಗಣೇಶಣ್ಣ. ಇವರು ನಮ್ಮ ಸೀನಿಯರು. ನಾವು ನಿಜ ನನಗೆ ಆಗಿರೋ ಏಜ್ಗಿಂತ ಅವ್ರ ಎಕ್ಸ್ಪೀರಿಯನ್ಸ್ ಜಾಸ್ತಿ ಐತೆ. ಹೊರಗಡೆ ಹೋಗ್ಬಿಟ್ರು. ಅವ್ರಿಗೆ 27 ವರ್ಷ. ಈ ಇಯರು 27ನೇ ವರ್ಷ ಅವ್ರಿಗೆ. ಅಷ್ಟು ಎಕ್ಸ್ಪೀರಿಯನ್ಸ್ ಪರ್ಸನು. ನಮಗೆ ಏಜೇ ಇವಾಗ 22 ಆ ಥರ. ಹಾಂ, ಅದರಲ್ಲೂ ಹೆಡ್ ಕುಕ್ ಅವರು. ಇವ್ರು ಇವಾಗ ಬೆಳೆದು ಬರ್ತಿರೋ ಕುಕ್ಕು. ನೆಕ್ಸ್ಟು ಈ ಒಂದು ಕುಕ್ಕಿಂಗ್ ಶೋ ಐತಲ್ಲ, ಅದು ಯಾವುದಲ್ಲ, ಇದರಲ್ಲಿ ಕುಕ್ಕಿಂಗ್ ಶೋ ಬರ್ತದೆ ಒಂದು, ಕಿರಿಕ್ ಕುಕ್ಕು ವಿತ್ ಕಿರಿಕ್ ಅಂತ ಒಂದಿತ್ತು, ಕಿರಿಕ್ ಕಾರ್ತಿಕ್ ಅಂತ ಏನೋ ಒಂದಿತ್ತು. ಅದು ಬಿಟ್ಟರೆ ಇನ್ನೊಂದು ಯಾವುದೋ ಒಂದು ಕುಕ್ಕಿಂಗ್ ಶೋ ಒಂದಿತ್ತು, ಸಿಹಿ ಚಂದ್ರು. ಹೌದು, ಅವ್ರ ಜೊತೆ ಇವಾಗ ಇವರು ನೆಕ್ಸ್ಟು ಜಾಯ್ನ್ ಆಯ್ತಾರೆ. ಅವ್ರಿಗೆ ಗೊತ್ತಿರೋ ಎಲ್ಲ ಡಿಶ್ಗಳನ್ನೂ ಮಾಡಿಸಿ ಸಿಹಿ ಕಹಿ ಚಂದ್ರು ಸರ್ನೇ ಮೀರ್ಸಾಕ್ತಾರೆ. ಹಾಂ, ಫುಲ್ ಅವ್ರ ಕರಿಯರ್ನೇ ಮುಗಿಸಾಕದೆ ಇವರು. ಆ ಥರ ಮಾಡ್ತಾರೆ. ನೀವೇನಾರು ಹೇಳಕ್ಕೆ ಇಷ್ಟಪಡ್ತೀರಾ ರೂಪೇಶ್? ಪಾತ್ರೆ ಎಲ್ಲ ತೊಳೆದಾಗಿಲ್ವ? ಆಗಲೇ ಆಲ್ರೆಡಿ ತೊಳೆದಾಯ್ತು. ಎನಿವೇ, ಏನಾರು ಇನ್ನೂ ನಮ್ಮ ಗಾರ್ಡಿಗೆ ಫೋನ್ ಹಾಕಿಲ್ಲ. ನಮ್ಮ ಗಾರ್ಡಿಗೆ ಫೋನ್ ಹಾಕಿ ಅವ್ರು ಏನು ಹೇಳ್ತಾರೆ ಅಂತ ಕೇಳಿಕೊಂಡು ಇಂಟ್ರೆಸ್ಟಿಂಗ್ ಆಗಿದ್ದರೆ ವೀಡಿಯೋ ಮಾಡ್ತೀವಿ. ಅಂಟಿಲ್ ದೆನ್, ಇಲ್ಲ ಅಂದರೆ ಏನಾದ್ರು ಬೇರೆದು ಮಾಡ್ತೀವಿ. ಏನು ಇಂಟ್ರೆಸ್ಟಿಂಗ್ ಆಗಿ ನಡೆದಿಲ್ಲ ಇವತ್ತು ಅಂತ ಏನಾರು ಒಂದು ವೀಡಿಯೋ ಮಾಡ್ತೀವಿ. ಅಂಟಿಲ್ ದೆನ್ ವೆಯ್ಟ್. ಕಾಣಿಸ್ತದ ಗೊತ್ತಿಲ್ಲ. ಇಲ್ಲಿ ನೋಡಿ, ಇಲ್ಲಿ ಟ್ರ್ಯಾಪು, ಈ ಥರ ಟ್ರ್ಯಾಪ್ ಇಟ್ಟವ್ರೆ. ತೆಗಿತೀನಿ. ಊರು ಗಂಟೆ ಹಾಕಿರೋದು ಇವರು. ಇಲ್ಲಿ ಈ ಥರ ಇವರು ಈ ಥರ ಟ್ರ್ಯಾಪ್ಗಳು ಇಡೋದು. ಬೇಲಿಗಳಲ್ಲಿ ಇಟ್ಬಿಟ್ಟು ಚಿಕ್ಕ ಚಿಕ್ಕ ಪ್ರಾಣಿಗಳು, ಮೊಲ, ಕಾಡಬೇಕು, ಚಿಕ್ಕ ಮುಳ್ಳಂದಿ, ಅವು ಇವು ಬಂದಾಗ ಸಿಗಾಕೊಳ್ತವೆ. ಸಿಗಾಕೊಂಡಿದ್ದನ್ನ ಬಡ್ದು ಬಾಯಿಗೆ ಹಾಕೊಳ್ಳೋದೇ ಇವರು. ಈ ಥರ ಟ್ರ್ಯಾಪ್ಗಳು ಈ ಥರ. ಅದಕ್ಕೆ ಇವತ್ತು ಅದನ್ನು ನೋಡ್ತಾ ಇದ್ದೀವಿ, ಎಷ್ಟು ಟ್ರ್ಯಾಪ್ಗಳು ಇಟ್ಟವ್ರೆ ಅಂತ. ಇವಾಗ ನಮಗೆ 3 ಸಿಕ್ಕೈತೆ. ಅವ್ರ ಕೈಯಲ್ಲೊಂದು ಐತೆ, 2 ತೆಗ್ದಿದ್ದೀನಿ. ಹಾಂ, ಈ ಥರ ಹಿಂಗಾದರೆ ತುಂಬ ಕಷ್ಟ. ನಾವು ಇವತ್ತು ಹೋಗ್ಬಿಟ್ಟು ಬೈದ್ಬಿಟ್ಟು ಬೇರೆ ಬಂದಿದ್ದೀವಿ, ಹಿಂಗೆಲ್ಲ ಮಾಡಬಾರ್ದು, ಯಾಕೆ ಹಿಂಗೆಲ್ಲ ಮಾಡಿ ನಮ್ಗೆ ಬೈಸ್ತೀರಾ ಅಂತ. ಇವ್ರು ಮಾಡೋದ್ರಿಂದ ನಾವೇ ಏನೋ ಇಟ್ಟಿದ್ದೀವಿ ಅನ್ನೋಂಗೆ ನಮಗೂ ಬೈತಾರೆ, ನೀವೇ ಇಟ್ಬಿಟ್ಟು ಅವ್ರ ಮೇಲೆ ಹತ್ತಾಗ್ತೀರಾ ಅಂತ. ಅದಕ್ಕೇ ಇವಾಗ ನಾವೇ ಹುಡ್ಕೊಂಬಂದು ಎಲ್ಲನೂ ಕಿತ್ತಾಕ್ತಾಯಿದ್ದೀವಿ. ಸಿಗಾಕೋಬೇಕು, ಸಿಗಾಕೊಂಡ್ರೆ ಫುಲ್ಲು ಹೊಡಿಬೇಕು ಅವ್ರಿಗೆ. ಕಂಟಿನ್ಯೂ ಮಾಡ್ತೀನಿ. ಫೈನಲಿ ನಾವು ಎಲ್ಲ ಟ್ರ್ಯಾಪ್ಗಳನ್ನೂ ತೆಗೆದಾಕ್ದು. ಎಲ್ಲ ಟ್ರ್ಯಾಪ್
ಎಷ್ಟೊಂದು ಟ್ರ್ಯಾಪ್ಗಳು ಹಾಕವ್ರೆ. ಇದೆಲ್ಲ ಬರೀ ಕಡ್ಡಿ ಇರೋವು ಮತ್ತು ಬರೀ ವೈರವು ಎಲ್ಲ ಸೇರಿ ಇಷ್ಟೊಂದು. ಈ ಥರ ಇವ್ರು ಹಿಂಗೆ ಕಟ್ಬಿಡೋದು, ನಾವು ಬೈಸ್ಕೊಳ್ಳೋದು ನೀವೇ ಕಟ್ಟಿರ್ತೀರಾ ಅಂತ. ಏನು ಮಾಡೋದು ಈ ಥರ ಆದಾಗ? ಏನು ಮಾಡೋಕ್ಕಾಗಲ್ಲ, ಹಿಂಗೇ. ನೀವೇ ಇದನ್ನು ನಮ್ಮ ಗಾರ್ಡ್ ಬಂದಮೇಲೆ ನಮ್ಮ ಗಾರ್ಡಿಗೆ ತೋರಿಸ್ಬೇಕು. ಇವಾಗ ಅವ್ರಿಗೆ ಬರ್ತಾರೆ, ಬಂದಮೇಲೆ ತೋರಿಸ್ಬೇಕು. ಕಂಟಿನ್ಯೂ ಮಾಡ್ತೀನಿ. ಆದರೆ ಮಳೆ ಬಿದ್ದು ಇವಾಗ ತಾನೇ ನಿಂತೈತೆ, ವಾಪಸ್ ಆದರೂ ಮೋಡ. ವೈಟ್ ಬ್ಯಾಲೆನ್ಸ್ ಚೆನ್ನಾಗಿಲ್ಲ, ಇದ್ರಲ್ಲಿ ಚೆನ್ನಾಗಿ ಅದು ಇಲ್ಲ ಗೊತ್ತು. ವಾಪಸ್ ಆದರೂ ನಾವು ಇವಾಗ ಮಳೆ ನಿಂತಿರೋ ಕಾರಣದಿಂದಾಗಿ ನಾನು ಹೋಗ್ತಾ ಇದ್ದೀನಿ. ನಮ್ಮ ರೂಮ್ಮೇಟ್ ಆಲ್ರೆಡಿ ಒಬ್ಬರು ಹೊಂಟೋದ್ರು, ಐ ಮೀನ್ ನೆಟ್ವರ್ಕ್ ಹೋದರು. ನಾನು ಇವಾಗ ಹೋಗ್ತಾಯಿದ್ದೀನಿ. ವಾಪಸ್ ಮಳೆ ಬಂದರೆ ಜೋರಾಗಿರಾಗಿ ಬಂದ್ಬಿಡ್ತದೆ ಅನ್ನೋ ಒಂದು ಮೈಂಡ್ಸೆಟ್ ಬೇರೆ ಅನಿತಾ ಇದೆ ಇನ್ನೂ. ಏನಾಯ್ತದೋ ಗೊತ್ತಿಲ್ಲ. ಡೇ 22 ವ್ಲಾಗ್ ಇಷ್ಟೇ. ಇದ್ರ ಮೇಲೆ ಇನ್ನೇನು ವೀಡಿಯೋ ಮಾಡೋಕ್ಕೆ ಹೋಗಲ್ಲ, ಮುಗೀತು. ಇಷ್ಟು ಸಾಕು ಅನಿಸುತ್ತೆ ಇವತ್ತಿಗೆ. ನೆಟ್ವರ್ಕ್ ಹೋಗ್ತೀನಿ. ಆ ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ ಆಯ್ತಾಯಿಲ್ಲ, ನೆಟ್ವರ್ಕೇ ಸರಿಯಾಗಿ ಎಳಿತಾಯಿಲ್ಲ. ಇವಾಗ ಇಷ್ಟು ದಿನ ಒಂದು ಸ್ವಲ್ಪ ನಾರ್ಮಲ್ ಆಗಿತ್ತು, ಇವಾಗ ಮಳೆಗಾಲ ಜಾಸ್ತಿ ಆಗ್ಬಿಟ್ಟು ವೀಡಿಯೋ ಐ ಮೀನ್ ಡಾಟಾ ಇಂಟರ್ನೆಟ್ ಸರಿಯಾಗಿ ವರ್ಕ್ ಆಯ್ತಾಯಿಲ್ಲ. ಏನು ಮಾಡೋದು ಅಂತ ಗೊತ್ತಿಲ್ಲ, ನೋಡೋಣ. ಆದಷ್ಟು ಟ್ರೈ ಆಗಲಿಲ್ಲ ಅಂತಂದರೆ ಏನು ಮಾಡೋಕ್ಕಾಗಲ್ಲ. ಊರಿಗೆ ಬಂದಾಗ ಅಟ್ ಅ ಟೈಮಲ್ಲಿ 2 ವೀಡಿಯೋ 3 ವೀಡಿಯೋ ಅಂತ ಪಟ್ ಅಂತ ಅಪ್ಲೋಡ್ ಮಾಡ್ತೀನಿ. ನೋ ವರಿ. ಎನಿವೇ ಬಾಯ್.